ಸೊ ವಾಪಸ್ ಕಳಿಸಿದ್ರೆ ಇದರ ಅರ್ಥನೇ ತಪ್ಪಿತಸ್ಥರಿದ್ದಾರೆ, ಡಾಕ್ಯುಮೆಂಟ್ ಇಲ್ಲ, ಮೋಸ ಆಗಿದೆ, ದಗ ಆಗಿದೆ. ಸೊ ಯಾರು ಕರ್ಕೊಂಡ್ ಬಂದಿದ್ರು 3 ಜನ, ಅವ್ರ ಮೇಲಾದ್ರೂ ಎಫ್ಐಆರ್ ಆಗಬೇಕಾಗಿತ್ತು. ಇಲ್ಲಿಗಲ್, ಕಾನೂನು ಬಾಹಿರ ಇವತ್ತು ಮಕ್ಕಳನ್ನು ಅಪಹರಣ ಮಾಡ್ಕೊಂಡು ಬಂದಿದ್ದಾರೆ, ಮಕ್ಕಳನ್ನು ಹೆದರಿಸಿ ಬೆದರಿಸಿ ತಗೊಂಡು ಬಂದಿದ್ದಾರೆ. ಸೊ ಈ ರೀತಿಯ ಇಡೀ ರಾಜ್ಯದಲ್ಲಿ ಸಾಕಷ್ಟು ಘಟನೆಗಳಾಗದ. ಇದ ಘಟನೆ ಆಗಿ ಮೊನ್ನೆ ಮತ್ತೆ ತುಮಕೂರಲ್ಲಿ ಆಯ್ತು. ಮದರ್ಸಾದಿಂದ 22 ಹುಡುಗರು ಓಡಿ ಬಂದಿದ್ದಾರೆ, ನಮ್ಮನ್ನು ಹೊಡಿತಾ ಇದ್ದಾರೆ, ಬಡಿತಾ ಇದ್ದಾರೆ, ನಮಗೆ ಊಟ ಕೊಡ್ತಾ ಇಲ್ಲ, ಲೈಂಗಿಕ ಶೋಷಣೆ ಕೊಡ್ತಾ ಇದ್ದಾರೆ. ಸೊ ಮದರ್ಸಾ ಇದು ದೊಡ್ಡ ಒಂದು ಫ್ರಾಡ್. ವ್ಯವಸ್ಥಿತವಾಗಿ ಅಪಹರಣ ಆದಂತ ಹಿಂದೂ ಮಕ್ಕಳನ್ನು ಕೂಡ ತಗೊಂಡು ಹೋಗಿ ಸುನ್ನತ್ ಮಾಡಿಸಿ, ಮತಾಂತರ ಮಾಡಿಸಿ, ಅವರಿಗೆ ಪುರಾಣವನ್ನು ಕಳಿಸುವಂತಹ ದೊಡ್ಡ ಸೆಂಟರ್ ಆಗಿದೆ. ಸೊ ಅದರ ಸಂಬಂಧಪಟ್ಟಾಗನೆ ಇಲ್ಲಿ ಬಂದು 5ನೇ ತಾರೀಕು ನಾವು ಹೇಳಿದ್ರು, ಇವರು ಯಾವುದೇ ನಮ್ಮ ಇದಕ್ಕೆ ಬೆಲೆ ಕೊಡದೆ ರಾತ್ರೋರಾತ್ರಿ ಅವರನ್ನು ಕಳಿಸಿದ್ದಾರೆ. ಇದು ಒಂದು ಭಾಗ ತಪ್ಪು ಮಾಡಿದ್ದಾರೆ. ಅದಕ್ಕೆ ಇವತ್ತು ಮನವಿ ಕೊಟ್ಟಿಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಸೆಕ್ಷನ್ಗಳನ್ನು ಹಾಕಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕೋರ್ಟ್ ನಲ್ಲಿ ಉತ್ತರ ಕೊಡಬೇಕು. ಇನ್ನು ನದೀಮ್ ಅನ್ನುವಂತ ಭಾರತ ಫೌಂಡೇಶನ್ ಅನ್ನೋನು ಅದರ ಅಧ್ಯಕ್ಷ, ಅವನಿಗೆ ಈ ಮಕ್ಕಳಿಗೆ ಏನು ಸಂಬಂಧ? ಅವನಿಗೆ ಸಿಡಬ್ಲ್ಯೂಸಿಗೆ ಏನು ಸಂಬಂಧ? ಸಿಡಬ್ಲ್ಯೂಸಿಯಲ್ಲಿ ಊಟ ಯಾಕೆ ಕೊಟ್ಟ? ಅವನೇ ವೆಹಿಕಲ್ ಮಾಡಿದ್ದಾನೆ ಅಂತನ್ನುವಂಥದ್ದು ನಾನು ಆರೋಪ ಮಾಡ್ತಾ ಇದ್ದೀನಿ. ಅವನೇ ವೆಹಿಕಲ್ ಮಾಡಿ ರಾತ್ರೋರಾತ್ರಿ ಕರ್ಕೊಂಡು ಹೋಗಿದ್ದಾರೆ. ರಾತ್ರೋರಾತ್ರಿ ಯಾಕೆ ಕರ್ಕೊಂಡು ಹೋಗಬೇಕು? ಕದ್ದು ಮುಚ್ಚಿ ಯಾಕೆ ಕರ್ಕೊಂಡು ಹೋಗಬೇಕು? ನೀವು ಡಾಕ್ಯುಮೆಂಟ್ ಎಲ್ಲ ಸರಿ ಇದೆ ಅಂತ ಅಂದ್ಮೇಲೆ ಬಿಂದಾಸ್ ಆಗಿ ಎಲ್ಲರಿಗೂ ಹೇಳಿ, ನಿಮ್ ಪತ್ರಕರ್ತರು ಕರೆಸಿ, ಇವ್ರದೆಲ್ಲ ಡಾಕ್ಯುಮೆಂಟ್ ಇದೆ, ಇವರನ್ನ ಹಾವೇರಿ ಮದರ್ಸಾ ಕಳಿಸ್ತಾ ಇದೀವಿ ಅಂತ ಹೇಳಬೇಕಾಗಿತ್ತಲ್ಲ, ವಾಪಸ್ ಕಳಿಸಿದ್ರೆ. ಸೊ ಇವರು ಸಿಡಬ್ಲ್ಯೂಸಿ ಮೇಲೆ ಹಾಕ್ತಾ ಇದ್ದಾರೆ, ಸಿಡಬ್ಲ್ಯೂಸಿ ಅವರು ಈಗ ಕೇಳಿದ್ರೆ ಪೊಲೀಸರ ಮೇಲೆ ಹಾಕ್ತಾ ಇದ್ದಾರೆ. ಸೊ ಇದು ಬಹಳ ದೊಡ್ಡ ಅನಾಹುತದ ಸಂಗತಿ ಅಂತ ನಾನು ಹೇಳ್ತಾ ಇದ್ದೀನಿ. ಇದನ್ನು ನಾವಿಷ್ಟಕ್ಕೆ ಬಿಡುದಿಲ್ಲ, ಇವರೆಲ್ಲರನ್ನೂ ಕೋರ್ಟ್ ಇಳಿತೀವಿ. ಈಗ ಅವತ್ತು ನಾನು ಬಹಳ ಸ್ಪಷ್ಟವಾಗಿ ಇವು ಅಧಿಕಾರಿ ಕೇಳಿದ್ದೆ, ಟಿಕೆಟ್ ಇದೆಯಾ ಅಂತ. ಆನ್ಲೈನ್ ಇದೆ. ಸೊ ಈಗ ಹೇಳ್ತಾರೆ 3 ಟಿಕೆಟ್ ಇದಾವೆ. ಅಂದ್ರೆ ದಾಖಲೆಗೆ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಎಲ್ಲ ಫಸ್ಟ್ ಕ್ಲಾಸ್ ಆಗಿ ಏನೇನು ಬೇಕು ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀವು ಏನೇ ಸೆಟ್ ಮಾಡ್ಕೊಳ್ರಿ, ಕೋರ್ಟಿಗೆ ಉತ್ತರ ಕೊಡಬೇಕಾಗತ್ತೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಇದಕ್ಕೆ ನಾವು ಕೋರ್ಟಿನ ದೃಷ್ಟಿಯಿಂದನೇ ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸೊ ಮುಂದಿನ ಹಂತದಲ್ಲಿ ಏನಾಗುತ್ತೆ ಅಂತನ್ನುವಂಥದ್ದು, ಮತ್ತು ನದೀಮ್ ಮೇಲೂ ಕಂಪ್ಲೇಂಟ್ ಕೊಡೋರು, ಸಿಡಬ್ಲ್ಯೂಸಿ ಮೇಲೆ ಕಂಪ್ಲೇಂಟ್ ಕೊಡೋರು, SP ಕೂಡ ನಾವು ಕಂಪ್ಲೇಂಟ್ ಕೊಡ್ತಾ. ಸೊ ಇದು ಈ ವಿಷಯದ ಸಂಬಂಧಪಟ್ಟ ಹಾಗೆ ನಿಮಗೇನಾದ್ರು ಕೇಳೋದಕ್ಕೆ ಇನ್ನೊಂದು ವಿಷಯ ಹೇಳ್ಬೋದು.